ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ನಾನು ನಿಮಗೆ ಮುಖ್ಯವಾಗಿ ಎರಡು ಮಾಹಿತಿ ಶೇರ್ ಮಾಡಲು ಹೋಗ್ತಾ ಇದ್ದೇನೆ. ಮೊದಲನೇದು ಕೌನ್ಸಿಲಿಂಗ್ ಬೇಸಿಕ್ಸ್ ನಾನು ನಿಮಗೆ ಮಾಹಿತಿ ಕೊಡ್ತೇನೆ, ಯಾಕಂದ್ರೆ ಇದೊಂದು ಬಹಳ ಕಾಂಪ್ಲೆಕ್ಸ್ ಪ್ರೊಸೆಸ್. ನೀವು ಡೈಲಿ ವಿಡಿಯೋಸ್ ನೋಡೋದ್ರಿಂದ ನಿಮಗೆ ಕಂಪ್ಲೀಟ್ ಐಡಿಯಾ ಬರುತ್ತೆ. ಸೊ ಹಾಗಾಗಿ ಸ್ಟೆಪ್ ವೈಸ್ ಹೇಳ್ತಾ ಹೋಗ್ತೇನೆ, ದಯವಿಟ್ಟು ಫಾಲೋ ಮಾಡಿ. ಎರಡನೇ ಮಾಹಿತಿ, ನಾನು ಬಹಳಷ್ಟು ವಿದ್ಯಾರ್ಥಿಗಳ ಜೊತೆ ನಾನು ಡಿಸ್ಕಸ್ ಮಾಡಿದಾಗ ಅವ್ರ ಮಾರ್ಕ್ಸ್ ಅಂದರೆ ಎಲ್ಲಿವರೆಗೆ ಬಂದಿವೆ ಈ ಒಂದು ಅನ್ಅಫಿಷಿಯಲ್ ಕೀ ಆನ್ಸರ್ ನೋಡಿದಾಗ, ಸೊ ಅದ್ರ ಪ್ರಕಾರ ಕಟ್ ಆಫ್ ಏನಾಗ್ಬೋದು ನಮ್ಮ ಸ್ಟೇಟಲ್ಲಿ, ಅದ್ರ ಬಗ್ಗೆ ಮಾಹಿತಿ ಕೊಡಲು ಹೋಗ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಅದನ್ನು ನಿಮಗೆ ಎರಡು ಪಾರ್ಟ್ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ. ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮಾತ್ರ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡೋದನ್ನ ಮರಿಬೇಡಿ, ಯಾಕೆಂದರೆ ಅಪ್ ಟು ನಿಮಗೆ ಅಡ್ಮಿಷನ್ ಆಗೋವರೆಗೂ ನಾನು ನಿಮಗೆ ಗೈಡ್ ಮಾಡ್ತಾ ಇರ್ತೇನೆ. ಇದೊಂದು ಭಾಳ ಕೌನ್ಸಿಲಿಂಗ್, ಭಾಳ ಕಾಂಪ್ಲೆಕ್ಸ್ ಪ್ರೊಸೆಸ್ ಇದೆ. ಕಂಟಿನ್ಯೂ ವಿಡಿಯೋನ ವಾಚ್ ಮಾಡಿ. ಮೆಂಬರ್ಶಿಪ್ ಅಂತ ಬಂದಾಗ ಕೆಲವು ವಿದ್ಯಾರ್ಥಿಗಳಿಗೆ ಮಾತ್ರ ನಾನು ಮೆಂಬರ್ಶಿಪ್ ಕೊಡಬಹುದು, ಭಾಳ ಮಾಡಿ 100 ಜನರೇ, ಅದಕ್ಕಿಂತ ಹೆಚ್ಚಿಗೆ ನನಗೆ ಆಗೋದಿಲ್ಲ. ಬಟ್ ಯಾರಿಗೆ ಇಂಟ್ರೆಸ್ಟ್ ಇದೆಯೋ, ಸ್ಪೆಷಲಿ ಡೀಮ್ಡ್ ಆಗಿರ್ಬೋದು, ಮ್ಯಾನೇಜ್ಮೆಂಟ್ ಕೋಟಾ ಆಗಿರ್ಬೋದು, ಪ್ರೈವೇಟ್ ಕೋಟಾಗೆ ಸಂಬಂಧಪಟ್ಟಾಗ ಅವಶ್ಯಕತೆ ಬಿದ್ದರೆ ಮೆಂಬರ್ಶಿಪ್ ತೆಗೆದುಕೊಳ್ಳಬಹುದು. ಒಳ್ಳೆ ಸ್ಕೋರ್ ಆದರೆ ಯೂಸಲಿ ಅವಶ್ಯಕತೆ ಅಂತೂ ಒಟ್ಟಾಗಿ ಬೀಳೋದಿಲ್ಲ. ವಿಡಿಯೋ ನೋಡಿ ನೀವೇ ಖುದ್ದಾಗಿ ಏನಪ್ಪ ಅಂದರೆ ಕೌನ್ಸಿಲಿಂಗ್ ಪ್ರಕ್ರಿಯೆನ ಮಾಡ್ಕೊಳ್ಬೋದು. ಓಕೆ, ಸೊ ಇಲ್ಲಾಂದ್ರೂ ಸರ್ ರೆಗ್ಯುಲರ್ಲಿ ವಿಡಿಯೋ ನೋಡಿ, ಮೆಂಬರ್ಶಿಪ್ ಅವಶ್ಯಕತೆ ಹೆಚ್ಚಾಗಿ ಬೀಳೋದಿಲ್ಲ, 90% ಬೀಳೋದಿಲ್ಲ, ಎಲ್ಲ ಮಾಹಿತಿ ನಿಮಗೆ ಸಿಗುತ್ತೆ. ಓಕೆ, ಸೊ ಮೊದಲನೇದೇನಪ್ಪ ಅಂದರೆ, ಈಗ ನೋಡಿ ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದರೆ, ಅನ್ಅಫಿಷಿಯಲ್ ಈಗ ಕೀ ಆಲ್ರೆಡಿ ಕೆಲವು ಇನ್ಸ್ಟಿಟ್ಯೂಟ್ ಬಿಟ್ಟಿರುವಂಥದ್ದು, ಆಮೇಲೆ ಎಂಟೆಲಿಂದ ಅಫಿಷಿಯಲ್ ಕೀ ಆನ್ಸರ್ ಬಿಡ್ತಾರೆ, ಮತ್ತು ಅಲ್ಲಿ ಅಬ್ಜೆಕ್ಷನ್ ರೈಸ್ ಮಾಡೋದಕ್ಕೆ ನಿಮಗೆ ಟೈಮ್ ಕೊಡ್ತಾರೆ. ನಂತರ ಫೈನಲ್ ಕೀ ಆನ್ಸರ್ ಬಿಟ್ಟು ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಆದ ನಂತರದ ಪ್ರಕ್ರಿಯೆಯಲ್ಲಿ, ರಿಸಲ್ಟ್ ಆದ ನಂತರ ಯಾರೆಲ್ಲ ಈ ಒಂದು ಎಲಿಜಿಬಿಲಿಟಿ ಕಟ್ ಆಫ್ ಯೂಸಲಿ ಮಾರ್ಕ್ಸ್ ಇರುತ್ತೋ, ಯಾರು ಎಲಿಜಿಬಲ್ ಆಗ್ತಾರೋ ಆ ವಿದ್ಯಾರ್ಥಿಗಳಿಗೆ ಎರಡು ವೇನಲ್ಲಿ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ಕೊಳ್ಬೋದು. ನಾನು ನಿಮಗೆ ಸೆಂಟ್ರಲ್ ಮತ್ತು ಸ್ಟೇಟ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ಸೊ ಬೇರೆ ಸ್ಟೇಟಲ್ಲೂ ಸಹ ಓಪನ್ ಕೊಡ್ತಾ ಇದ್ದಾಗ ನೀವು ಪಾರ್ಟಿಸಿಪೇಟ್ ಬೇಕಾದರೆ ಮಾಡ್ಬೋದು. ಅದರ ಬಗ್ಗೆಯೂ ಸಹ ಮುಂಬರುವಂಥ ದಿನಗಳಲ್ಲಿ ವಿಡಿಯೋಸ್ ಮಾಡ್ತೇನೆ. ಸೊ ಮೊದಲು ಮೆಡಿಕಲ್ ಕೌನ್ಸಿಲಿಂಗ್ ಕಮಿಟಿ ಯಾರಿಗೆ ಒಂದು ವೇಳೆ ಸೆಂಟ್ರಲ್ ಕೌನ್ಸಿಲಿಂಗ್ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋಂಗಿತ್ತು ಅಂದರೆ, ಕೆಲವು ವಿದ್ಯಾರ್ಥಿಗಳು ಏನಂದರೆ ನೋಡಿ, AIIMS ಆಗಿರ್ಬೋದು, AFMC ಆಗಿರ್ಬೋದು, ಈ ರೀತಿ, ಅಥವಾ ಡೀಮ್ಡ್ ಆಗಿರ್ಬೋದು, ಅಥವಾ ASIC IP ವಾರ್ಡ್ಶಿಪ್ ಇದ್ದರೆ, ಸೊ ಆ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಆಲ್ ಇಂಡಿಯಾ ಕೋಟಾಗೆ ಸಂಬಂಧಪಟ್ಟಾಗೆ. ನೋಡಿ, ಆಲ್ ಇಂಡಿಯಾ ಕೋಟಾ ಅಂತ ವರ್ಡ್ ಏನು ಯೂಸ್ ಮಾಡ್ತೀನಲ್ಲ, ಭಾರತದಲ್ಲಿರುವಂತಹ ಎಲ್ಲ ಗೌರ್ಮೆಂಟ್ ಕಾಲೇಜ್ಗಳು 15% ಸೀಟ್ನ ಕೊಡ್ತವೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದರೆ, ನಮ್ಮಲ್ಲಿರುವಂಥ ಯಾವುದೊಂದು ಗೌರ್ಮೆಂಟ್ ಕಾಲೇಜಲ್ಲಿ 100 ಸೀಟ್ ಇದ್ದರೆ 15 ಸೀಟ್ಗಳನ್ನೇನಪ್ಪ ಆಲ್ ಇಂಡಿಯಾ ಕೋಟಾ ಕೊಟ್ಟಿರ್ತಾರೆ. ಅಂದರೆ ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಗೌರ್ಮೆಂಟ್ ಕಾಲೇಜಸ್ಗಳು ತನ್ನ ಪ್ರತಿಯೊಂದು ಕಾಲೇಜಲ್ಲಿರುವಂಥ MBBS 15% ಸೀಟ್ನ ಸೆಂಟ್ರಲ್ ಕೌನ್ಸಿಲಿಂಗ್ಗೆ ಕೊಟ್ಟಿರ್ತಾರೆ. ಅದಕ್ಕೆ 15% ಕೋಟಾ ಅಂತ ಕರೀತಾರೆ. ಇಲ್ಲಿ ಕೇವಲ ಗೌರ್ಮೆಂಟ್ ಕಾಲೇಜಸ್ ಇರ್ತವೆ, ಪ್ರೈವೇಟ್ ಕಾಲೇಜ್ ಇರುವುದಿಲ್ಲ. ಓಕೆ, ಸೊ ಹಾಗಾಗಿ ಬೇರೆ ಸ್ಟೇಟ್ ವಿದ್ಯಾರ್ಥಿ ಕರ್ನಾಟಕದಲ್ಲಿ ಸೀಟ್ ತೆಗೆದುಕೊಳ್ಬೋದು, ಕರ್ನಾಟಕದ ವಿದ್ಯಾರ್ಥಿ ಬೇರೆ ಸ್ಟೇಟಲ್ಲೂ ಸಹ ಸೀಟ್ನ ಪಡ್ಕೊಳ್ಬೋದು ಈ ಕೌನ್ಸಿಲಿಂಗ್ ಮುಖಾಂತರ. ಓಕೆ, ಸೊ ಇವೆಲ್ಲ ಅಂದರೆ ಮತ್ತೊಮ್ಮೆ ಡೀಮ್ಡ್ ಯೂನಿವರ್ಸಿಟಿ ಅಂತ ವರ್ಡ್ ಬಂದಾಗ, ಡೀಮ್ಡ್ ಯೂನಿವರ್ಸಿಟಿ ಫೀ ಯೂಸಲಿ ಹೈ ಇರುವಂಥದ್ದು. ಓಕೆ, 17ರಿಂದ ಆಲ್ಮೋಸ್ಟ್ 20-25 ಲ್ಯಾಕ್ವರೆಗೆ ಇರುತ್ತೆ, ಡಿಪೆಂಡ್ ಆನ್ ದ ಕಾಲೇಜ್ ಅದು ಮತ್ತು ಸ್ಟೇಟ್. ಓಕೆ, ಸೊ ಇದ್ರ ಮುಖಾಂತರ ನೀವಿಲ್ಲಿ ಸೀಟ್ನ ನೀವಿಲ್ಲಿ ಪಡ್ಕೊಳ್ಬೋದು. ಡೀಮ್ಡಲ್ಲಿ ಒಂದು ವೇಳೆ ನಿಮ್ಮ ಹೈಯರ್ ಪೇಮೆಂಟ್ ಬೇಕಾಗಿತ್ತು ಅಂದರೆ ಇಲ್ಲಿ ನೀವು MCCನಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತೆ ಸೆಂಟ್ರಲ್ ಕೌನ್ಸಿಲಿಂಗ್ನಲ್ಲಿ. ಓಕೆ, ಐಡಿಯಾ ಆಯ್ತು ಅನ್ಕೋತೀನಿ, ಬಂತು ಅನ್ಕೋತೀನಿ. ಒಂದು ಸೆಂಟ್ರಲ್ ಕೌನ್ಸಿಲಿಂಗ್ ವೆಬ್ಸೈಟ್ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಆಮೇಲೆ ಸ್ಟೇಟ್ ಕೌನ್ಸಿಲಿಂಗ್ ಅಂತ ಬಂದಾಗ ಅಂದರೆ ಇಲ್ಲಿ ಏನು ಡೀಟೇಲ್ ಡಿಸ್ಕಸ್ ಮಾಡ್ತಾ ಇದ್ದೀನಿ, MBBS ಡೆಂಟಲ್ಗೆ ಮಾತ್ರ ಸಂಬಂಧಪಟ್ಟಿರುವಂಥದ್ದು. ಮತ್ತು ಆಯುಷ್ ಅಂತ ಬಂದಾಗ ಸೆಂಟ್ರಲ್ ಕೌನ್ಸಿಲಿಂಗ್ಗೆ ಬೇರೆ ವೆಬ್ಸೈಟ್ ಇರುವಂಥದ್ದು, ಅಫಿಷಿಯಲ್ ವೆಬ್ಸೈಟ್ ಬೇರೆಯೇ ಇದೆ. ಓಕೆ, ಬಟ್ ಕರ್ನಾಟಕದಲ್ಲಿ ಏನಪ್ಪ ಅಂದರೆ ನಮ್ಮಲ್ಲಿ KENA MBBS ಆಗಲಿ, ಡೆಂಟಲ್ ಆಗಲಿ, ಆಯುಷ್ ಸಂಬಂಧಪಟ್ಟಾಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಮಾಡ್ತದೆ. ಅಂದರೆ ಸೆಂಟ್ರಲ್ ಕೌನ್ಸಿಲಿಂಗ್ನಲ್ಲಿ ಇಂಟ್ರೆಸ್ಟ್ ಇದ್ದರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಅಥವಾ KENAಲ್ಲೂ ಸಹ ನೀವು ಇಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಎರಡು ಕಡೆ ಮಾಡಬೇಕಂತೇನು ಮ್ಯಾಂಡೇಟರಿ ಇಲ್ಲ, ನಿಮಗೆ ಎಲ್ಲಿ ಇಚ್ಛೆನೋ ಅಲ್ಲಿ ನೀವು ಬೇಕಾದರೆ ಮಾಡ್ಕೊಳ್ಬೋದು. KENAಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಗೌರ್ಮೆಂಟ್ ಕಾಲೇಜಸ್ ಅವೈಲೇಬಲ್ ಆಗ್ತವೆ, ಪ್ರೈವೇಟ್ ಕಾಲೇಜ್ ಅವೈಲೇಬಲ್ ಆಗುತ್ತೆ. ಈ ಪ್ರೈವೇಟ್ ಕಾಲೇಜ್ ನಿಮಗೆ ಈ ಒಂದು MCC ಅಂಡರ್ ಬರೋದಿಲ್ಲ. ಆಮೇಲೆ ಪ್ರೈವೇಟ್ ಯೂನಿವರ್ಸಿಟೀಸ್ ಅಲ್ಲಿ ಬರೋದಿಲ್ಲ, ಪ್ರೈವೇಟ್ ಯೂನಿವರ್ಸಿಟೀಸ್ ಇಲ್ಲೇ ಬರುತ್ತೆ. ಡೀಮ್ಡ್ ಯೂನಿವರ್ಸಿಟಿ, ಇಲ್ಲಿ ಡೀಮ್ಡ್ ಯೂನಿವರ್ಸಿಟಿ ಫೀಸ್ ಸ್ಟ್ರಕ್ಚರ್ ಯೂಸಲಿ 16-17 ಲಕ್ಷದಿಂದ ಆಲ್ಮೋಸ್ಟ್ ಮತ್ತೆ ಹೆಚ್ಚಿಗೆ ಆಗುತ್ತೆ. ಈಗ 20-25 ಲ್ಯಾಕ್ವರೆಗೆ ಹೋಗುತ್ತೆ. ಇಲ್ಲಿ ಕೆಲವು ಸ್ಟೇಟಲ್ಲಿ 25 ಲ್ಯಾಕ್ವರೆಗೂ ಫೀ ಇದೆ, ನಮ್ಮ ಹತ್ರ 20 ಲ್ಯಾಕ್ವರೆಗೂ ಫೀ ಇರುವಂಥದ್ದು. ಓಕೆ, ಸೊ ಬಟ್ ಇಲ್ಲಿ ನಿಮಗೆ KENAಲ್ಲಿ ಕೆಲವು ಡೀಮ್ಡ್ ಯೂನಿವರ್ಸಿಟಿ ಕಾಲೇಜಸ್ಗಳು ಮಾತ್ರ ಗೌರ್ಮೆಂಟ್ ಫೀ ಕೊಟ್ಟರು, ಅಂದರೆ ಗೌರ್ಮೆಂಟ್ ಸೀಟ್ನಲ್ಲಿ ಕೊಟ್ಟಿದ್ದಾರೆ, ಅಲ್ಲಿ ಸಹ ಫೀ ಸ್ವಲ್ಪ ವೇರಿ ಆಗುತ್ತೆ. 2 ಲ್ಯಾಕ್ನಿಂದ ಅಪ್ ಟು ಏನಪ್ಪ ಅಂದರೆ 7.5 ಲ್ಯಾಕ್ವರೆಗೆ ಇದೆ. ಸೊ ಅದ್ರ ಬಗ್ಗೆ ಡೀಟೇಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿರ್ತೇನೆ. ಓಕೆ, ಬಟ್ ಕೆಲವು ಏನಪ್ಪ ಅಂತಂದರೆ ಆ್ಯಸ್ ಯೂಸಲ್ 1.5 ಲ್ಯಾಕ್ಸ್ ಫೀ ಇರುವಂಥದ್ದು ಇದೆ ಡೀಮ್ಡ್ ಯೂನಿವರ್ಸಿಟಿ. ಕೆಲವು ಮಾತ್ರ KENAಲ್ಲಿ ಅವೈಲೇಬಲ್ ಆಗ್ತವೆ. ಡೀಮ್ಡ್ ಯೂನಿವರ್ಸಿಟಿಲಿ ಸೀಟೇ ಬೇಕನ್ನಂಗಿತ್ತು ಅಂದರೆ ಮತ್ತೆ MCC ಮುಖಾಂತರ ನೀವು ಇಲ್ಲಿ ಪಡ್ಕೊಳ್ಬೋದು. ಓಕೆ, ಇದಕ್ಕೆ ಅಫಿಷಿಯಲ್ ವೆಬ್ಸೈಟ್ ಇದು. ಸಿಂಪಲ್ ಆಗಿ ಇದ್ರ ಬಗ್ಗೆ ಹೇಳಬೇಕು ಅಂದರೆ ಎರಡು ಥರದ ನಿಮಗೆ ಕೌನ್ಸಿಲಿಂಗ್ನಲ್ಲಿ ಬೇಕಾದರೆ ಪಾರ್ಟಿಸಿಪೇಟ್ ಮಾಡ್ಬೋದು, ಸೆಂಟ್ರಲ್ ಕೌನ್ಸಿಲಿಂಗ್ ಮತ್ತು ಕರ್ನಾಟಕ ಸ್ಟೇಟ್ ಕೌನ್ಸಿಲಿಂಗ್. ಇಲ್ಲಿ ನಿಮಗೆ ಗೌರ್ಮೆಂಟ್ ಅಂತ ವರ್ಡ್ ಏನು ಬಂದಿದೆ ನೋಡಿ, ಇಲ್ಲಿ 85% ಸೀಟ್ಗಳು ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳು ಯೂಸಲಿ ಅವೈಲೇಬಲ್ ಆಗ್ತವೆ.
ಓಕೆ, ಮತ್ತಲ್ಲಿ ರಿಸರ್ವೇಷನ್ ಇದೆ, ಅದು ಮಾತು ಬೇರೆ. ನೆಕ್ಸ್ಟ್ ಹೇಳ್ತೇನೆ ನಿಮಗೆ ಒಟ್ಟಾಗಿ 2 ಕೌನ್ಸಿಲಿಂಗ್, ಒಂದು ಸೆಂಟ್ರಲ್ MCC ಮುಖಾಂತರ, ಇನ್ನೊಂದು KE ಕರ್ನಾಟಕ ಮುಖಾಂತರ. ಕ್ಲಿಯರ್ ಆಯ್ತು ಅನ್ಕೋತೀನಿ. ಓಕೆ, ಇದು ಬೇಸಿಕ್ ಇದು ನೆನ್ಪಿಟ್ಕೊಳ್ಳಿ. ರಿಸಲ್ಟ್ ಬಂದಾದಾಗ ರಿಜಿಸ್ಟ್ರೇಷನ್ ಪ್ರಕ್ರಿಯೆ ಅಂತ ಸ್ಟಾರ್ಟ್ ಆದಾಗ ನಮ್ಮ ಹತ್ರ ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿರುವಂಥದ್ದು, ಮಾರ್ಕ್ಸ್ ಎಂಟ್ರಿ ಬರುತ್ತೆ, ನಂತರ ಬರುತ್ತೆ ಬಂದಾಗ ಹೇಳ್ತೇನೆ. ಸ್ಟೆಪ್ ವೈಸ್ ನೆನ್ಪಿಟ್ಕೊಳ್ಳಿ. ಕೌನ್ಸಿಲಿಂಗ್ ಅಂದರೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಒಂದು ಸೆಂಟ್ರಲ್ ಕೌನ್ಸಿಲಿಂಗ್ MCC ಮುಖಾಂತರ ಪಾರ್ಟಿಸಿಪೇಟ್ ಮಾಡಬಹುದು, ಅಥವಾ ಓಕೆ ಫೈನ್, ಅರ್ಥ ಆಯ್ತು ಅನ್ಕೋತಾ ಇದೀನಿ. ಟೋಟಲಿ ನಿಮಗೆ 2 ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಬೇಕಾದರೆ ಪಾರ್ಟಿಸಿಪೇಟ್ ಮಾಡಬಹುದು. ಒಂದು ಸೆಂಟ್ರಲ್ ಕೌನ್ಸಿಲಿಂಗ್ ಅಂದರೆ MCC, ಇನ್ನೊಂದು ನಮ್ಮ ಸ್ಟೇಟಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕೌನ್ಸಿಲಿಂಗ್ ಪ್ರಕ್ರಿಯೆ ನಡೆಸುತ್ತೆ. ಓಕೆ, ಸೊ ಆಮೇಲೆ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡಿದಾಗ, ಸೊ ಭಾಳಷ್ಟು ವಿದ್ಯಾರ್ಥಿಗಳ ಜೊತೆ ನಾನು ನೋಡಿದಾಗ, ಅಂದರೆ ಏನು ಮೊದಲೆಲ್ಲ ಸ್ಕೋರ್ ಇರ್ತಿತ್ತು ಅವ್ರಿಗೆ ಮಾರ್ಕಲ್ಲಿ, ಸೊ ಟೆಸ್ಟ್ ತೆಗೆದುಕೊಂಡಾಗ, ಬಟ್ ನಂತರ ಈಗ ಅವ್ರೇನು ಕೌಂಟ್ ಮಾಡಿರುವಂಥದ್ದಲ್ಲಿ ಎಲ್ಲ ಅನಲೈಸ್ ಮಾಡಿ ನೋಡಿದರೆ ಒಟ್ಟಾಗಿ 500 to 530 ಇನ್ ಬಿಟ್ವೀನ್ ಭಾಳಷ್ಟು ವಿದ್ಯಾರ್ಥಿಗಳು ಬರ್ತಾರೆ ಅನ್ಕೋತೀನಿ. ಯಾಕಂದರೆ ಫಿಸಿಕ್ಸ್ ಮೇನ್ ಅವ್ರಿಗೇನಪ್ಪ ಅಂದ್ರೆ ಹೊಡ್ತಾ ಬಿದ್ದಿದೆ. ಎಲ್ಲ ವಿದ್ಯಾರ್ಥಿಗಳು ಫಿಸಿಕ್ಸ್ ಟಫ್ ಆಗಿರೋ ಕಾರಣದಿಂದಾಗಿ, ಸೊ ಹಾಗಾಗಿ ಒಟ್ಟಾಗಿ 500 ಅಂತೂ ರೀಚ್ ಆಗಿರೋ ಸಂಖ್ಯೆ ಜಾಸ್ತಿ ಇರುತ್ತೆ. ಓಕೆ, ಸೊ ಆ ರೇಂಜಲ್ಲಿ. ಸೊ ಹಾಗಾಗಿ ಕರ್ನಾಟಕದಲ್ಲಿ ನಾನು 520ವರೆಗೂ ಈ ಒಂದು ಜನರಲ್ ಮೆರಿಟ್ ಅಂತ ಬಂದಾಗ 520ವರೆಗೆ ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತು ಇನ್ನೂ ಲೋ ಕಟ್ ಆಫ್ ಅಂದರೆ ಒಂದು ವೇಳೆ ಜನರಲ್ ಮೆರಿಟ್ ಕನ್ನಡ, ರೂರಲ್ ಈ ರೀತಿ ಇದ್ದರೆ ಯೂಸಲಿ ಕಡಿಮೆ ಆಗುವಂಥದ್ದು. ಓಕೆ, ಆಮೇಲೆ 2A ಕ್ಯಾಟಗರಿ 505ವರೆಗೂ ಬರ್ಬೋದು. ಯಾಕಪ್ಪ ಅಂದರೆ ಇದರಲ್ಲಿ ಸೀಟ್ಸ್ಗಳ ಸಂಖ್ಯೆ ಯೂಸಲಿ ಜಾಸ್ತಿ ಇದೆ 2Aನಲ್ಲಿ ಮತ್ತು SCನಲ್ಲಿ. ಸೊ ಹಾಗಾಗಿ ಇದು 505ವರೆಗೂ ಕಟ್ ಆಫ್ ಯೂಸಲಿ ಆಗ್ಬೋದು ಅನ್ಕೋತೀನಿ. ಆಮೇಲೆ SC ಅಂತ ಬಂದಾಗ 20ವರೆಗೂ ಬರ್ಬೋದು. ಓಕೆ, ಆಮೇಲೆ ಇದ್ರ ರೀತಿ ST 432ವರೆಗೆ ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ವರ್ಷ. ಯಾಕಂದರೆ ಫಿಸಿಕ್ಸ್ ಆಲ್ಮೋಸ್ಟ್ ಭಾಳಷ್ಟು ಟಫ್ ಆಗಿರೋ ಕಾರಣದಿಂದಾಗಿ ಏನು ವಿದ್ಯಾರ್ಥಿಗಳು ಮೊದಲೆಲ್ಲ ಫಿಸಿಕ್ಸಲ್ಲಿ 150+ ಯೂಸಲಿ ತೆಗೆದುಕೊಳ್ತಾ ಇದ್ದಾರೋ, ಈಗ ನಾನು ಕೇಳಿರುವ ಹಾಗೆ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳು 60-70ವರೆಗೂ ಯೂಸಲಿ ಬಂದಿರ್ತಾರೆ. ಯಾಕಂದರೆ ಯೂಸಲಿ ನಾನು ನೋಡಿರುವ ಹಾಗೆ ಫಿಸಿಕ್ಸ್ನಲ್ಲಿ 150ಕ್ಕಿಂತ ಜಾಸ್ತಿ ಮಾಕ್ ಟೆಸ್ಟಲ್ಲಿ ತೆಗೆದುಕೊಳ್ತಾ ಇದ್ರು. ಬಟ್ ಈಗ ಅವರ ಒಂದು ನಂಬರ್ಸ್ ಯೂಸಲಿ ಅಂದರೆ ಮಾರ್ಕ್ಸ್ 60ಗೆ ಬಂದಿದೆ. ಸೊ SCನಲ್ಲಿ ಆಗಿರ್ಬೋದು, ಮತ್ತು ಆಮೇಲೆ STನಲ್ಲಿ ಆಗಿರ್ಬೋದು, ಮತ್ತು 2Aನಲ್ಲಿ ಯೂಸಲಿ ಕಟ್ ಆಫ್ ಇನ್ನೂ ಸ್ವಲ್ಪ ಡೌನ್ ಆಗುವಂಥ ಸಾಧ್ಯತೆ ಇದೆ ಕನ್ನಡ ಮತ್ತು ರೂರಲ್ಲೇ ಅಟ್ಯಾಚ್ ಆದಾಗ. ಆಮೇಲೆ ಇಲ್ಲಿ ಈ ಒಂದು ಕ್ಯಾಟಗರಿ ಇರ್ತಾ ಇದೆ ನೋಡಿ, 2A 3A 3B ಕ್ಯಾಟಗರಿ 1 ನೋಡಿದಾಗ ಸೀಟ್ಸ್ಗಳ ಸಂಖ್ಯೆಯಲ್ಲಿ ಕಡಿಮೆ ಇದೆ. ಮತ್ತು ಆಮೇಲೆ ಇಲ್ಲಿ ನಾವು 515ವರೆಗೂ ಆಲ್ಮೋಸ್ಟ್ ಸೇಫ್ 515+ ಅಂತ ಅನ್ಕೋತೀನಿ. ಓಕೆ, ಸೊ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೇಳ್ತಾ ಇದ್ದಾನೆ. ನಾನು ವಿದ್ಯಾರ್ಥಿಗಳ ಜೊತೆ ಡಿಸ್ಕಸ್ ಮಾಡಿದನು, ಅವ್ರ ವಿದ್ಯಾರ್ಥಿಗಳು ಏನು ರಿಪೀಟರ್ಸ್ ಆಗಿದ್ರು, ಒಳ್ಳೆ ಅಂಕಗಳನ್ನು ಲಾಸ್ಟ್ ಜಸ್ಟ್ ಮಿಸ್ ಮಾಡಿರುವಂಥ ವಿದ್ಯಾರ್ಥಿಗಳು ಏನು ಅವರಿಗೆ ಸೀಟ್ ಸಿಗ್ತಾ ಇತ್ತು. ಸೊ ಅಂಥ ವಿದ್ಯಾರ್ಥಿಗಳು ರಿಪೀಟರ್ ಆಗಿ 600ಕ್ಕಿಂತ ಅಧಿಕ ತೆಗೆದುಕೊಳ್ತಾ ಇದ್ರು. ಆ ವಿದ್ಯಾರ್ಥಿಗಳ ಒಂದು ಮಾರ್ಕ್ಸ್ ಅನಲೈಸ್ ಮಾಡಿ ಕಟ್ ಆಫ್ ಬಹುಶಃ ಇಲ್ಲಿವರೆಗೂ ಬರ್ಬೋದು ಅಂತ ನನ್ನ ಅನಿಸಿಕೆ. ಓಕೆ, ಸೊ ಎನಿವೆ ನೋಡೋಣ ಮುಂದಿನ ವಿಡಿಯೋದಲ್ಲಿ ಈ ಒಂದು ಬೇಸಿಕ್ಸ್ ಆಫ್ ಕೌನ್ಸಿಲಿಂಗ್ ಹೇಳ್ತಾ ಹೋಗ್ತೇನೆ. ಓಕೆ, ಏನೇ ಅಪ್ಡೇಟ್ ಬಂದರೂ ಸಹ ನಮಗೆ ಶೇರ್ ಮಾಡ್ತೇನೆ. ಮ್ಯಾಕ್ಸಿಮಮ್ ಜನರಿಗೆ ದಯವಿಟ್ಟು ಶೇರ್ ಮಾಡಿ. ಯಾಕೆಂದರೆ ತಾಲೂಕಾಗಲಿ ಹಳ್ಳಿ ಲೆವೆಲ್ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಬಗ್ಗೆ ಗೊತ್ತಿರೋದಿಲ್ಲ, ಎಲ್ಲರಿಗೆ ಅದರ ಒಂದು ಮಾಹಿತಿ ದೊರೆಯಲಿ. ಮತ್ತೊಂದು ವೇಳೆ ಯಾರಿಗಾದ್ರೂ ಮೆಂಬರ್ಶಿಪ್ ಬೇಕಾಗುತ್ತಂದರೆ ನಾನು ತೋರಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.